ಇವತ್ತಿನ ಸಂದೇಶದ ಪೀಠಿಕೆ ಪಾಪ ಮಾಡುವಂತ ಆತ್ಮಗಳು ಮರಣ ಹೊಂದುತ್ತೆ. ಹಲ್ಲೆಲೂಯಾ. ಈ ಒಂದು ವಾಕ್ಯದ ಮುಖಾಂತರವಾಗಿ ಕರ್ತನು ಇವತ್ತು ನಮ್ಮೊಟ್ಟಿಗೆ ಮಾತನಾಡುವಂತ ದೇವರ ವಾಕ್ಯವನ್ನು ನಾವು ಗಮನಿಸೋಣ. ತಮಿಳು சொல்லப்படுற ವಚನ ಪಾಪಂ செய்கிற ಆತ್ಮ ಸಾವು. ಕನ್ನಡದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ಪಾಪ ಮಾಡುವವನು ಸಾಯುವನು. ಹಲ್ಲೆಲೂಯಾ. ಇಲ್ಲಿ ಪಾಪ ಮಾಡುವವನು ಸಾಯುವನು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಲ್ಲಿ ಪಾಪ ಮಾಡುವ ಆತ್ಮವು ಸಾಯುತ್ತದೆ. ವೇದ ವಾಕ್ಯ ಹೇಳುತ್ತದೆ ಪಾಪ ಮಾಡುವ ಆತ್ಮಗಳು ಸಾಯುತ್ತೆ. ಪಾಪ ಮಾಡುವ ಪ್ರತಿಯೊಬ್ಬ ಮನುಷ್ಯನೂ ಸಾಯುವನು. ನಾವು ಕಳೆದ ದಿನಗಳಲ್ಲಿ ಪಾಪ ಒಂದು ಮನುಷ್ಯನಲ್ಲಿ ಇರುವುದೇ ಆದರೆ ಆ ಪಾಪವು ಯಾವ ರೀತಿಯ ಮನುಷ್ಯನನ್ನು ನಡೆಸುತ್ತದೆ ಎಂಬುದನ್ನು ಕುರಿತು ನಾವು ದೇವರ ವಾಕ್ಯದಲ್ಲಿ ಎರಡು ಕಾರ್ಯವನ್ನು ನಾವು ಗಮನಿಸಿದೆವು. ಪಾಪವು ನಮ್ಮೊಳಗೆ ಜೀವಿಸುವುದೇ ಆದರೆ ನಮಗೂ ದೇವರಿಗಿರುವಂತಹ ಐಕ್ಯತೆಯನ್ನು, ನಮಗೂ ದೇವರಿಗಿರುವಂತಹ ಸಂಬಂಧವನ್ನು, ನಮಗೂ ದೇವರಿಗಿರುವಂತಹ ಪ್ರೀತಿಯನ್ನು ಅದು ದೂರ ಮಾಡುತ್ತೆ. ಹಾಗಾದ್ರೆ ಒಬ್ಬ ಮನುಷ್ಯನೊಳಗೆ ಪಾಪ ಜೀವಿಸುವುದೇ ಆದರೆ, ಒಬ್ಬ ಮನುಷ್ಯನಲ್ಲಿ ಪಾಪ ಇರುವುದೇ ಆದರೆ ಹೇಗೆಲ್ಲ ನಮ್ಮನ್ನು ಆ ಪಾಪ ನಡೆಸುತ್ತದೆ ಎಂಬುದನ್ನು ಕುರಿತು ಈ ದಿನದಲ್ಲಿ ದೇವರ ವಾಕ್ಯವನ್ನು ನಾವು ಧ್ಯಾನಿಸುವುದಕ್ಕೆ ಹೋಗೋಣ. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡಿ, ದೇವರ ವಾಕ್ಯವು ಹೇಳಿದ ಹಾಗೆ ಆದಿಕಾಂಡ 3ನೇ ಅಧ್ಯಾಯ 8ನೇ ವಾಕ್ಯವನ್ನು ತೆಗೆದುಕೊಳ್ಳ್ರಿ. ಯೆಹೋವ ದೇವರು ಸಂಜೆಯ ತಂಗಾಳಿಯಲ್ಲಿ ತೋಟದೊಳಗೆ ಸಂಚರಿಸುತ್ತಿರುವಾಗ ಆ ಸ್ತ್ರೀ ಪುರುಷರು ಆತನ ಸಫಲವನ್ನು ಕೇಳಿ ಆತನಿಗೆ ಕಾಣಿಸಬಾರದೆಂದು ತೋಟದ ಮರಗಳ ಹಿಂದೆ ಅಡಗಿಕೊಂಡರು. ಗಮನಿಸಿರಿ, ನಾನು ಹೇಳಿದ ಹಾಗೆ ಪಾಪ ಒಬ್ಬ ಮನುಷ್ಯನಲ್ಲಿ ಬಂದರೆ ನಮಗೂ ದೇವರಿಗಿರುವಂತಹ ಐಕ್ಯತೆಯನ್ನು ಬೇರ್ಪಡಿಸಿ ನಮಗೂ ಅವರಿಗೂ ಒಂದು ಅಂತರವನ್ನು ಉಂಟು ಮಾಡುತ್ತೆ ಎಂಬಂತ ವಾಕ್ಯದ ಮೇರೆಗೆ ಇಲ್ಲಿ ನೋಡಿ, ದಿನ ದಿನವೂ ದೇವರೊಟ್ಟಿಗೆ ಮಾತನಾಡುತ್ತಿದ್ದಂತ ಆದ ಮತ್ತು ಹವ್ವಾಳರು ಯಾವಾಗ ಸೈತಾನನಿಗೆ ವಿಧೇಯನಾಗಿ ಆತನ ಮಾತನ್ನು ಕೇಳಿದ ಕೂಡಲೇ ಇವರೊಳಗೆ ಪಾಪ ಬಂತು. ಪಾಪ ಬಂದ ಕೂಡಲೇ ಪ್ರತಿದಿನ ಮಾತನಾಡುವುದಕ್ಕಾಗಿ ಬಂದಂತ ದೇವರನ್ನು ನೋಡಿ ಈಗ ಎಲ್ಲೋ ಒಂದು ಗಿಡದ ಮರೆಯಲ್ಲಿ ಔತುಕೊಂಡಿದ್ದ. ಈಗ ದೇವರಿಗೂ ಇವರಿಗೂ ಮಧ್ಯದಲ್ಲಿ ಪಾಪ ಬಂದ ಕಾರಣ ಅಂತರವನ್ನುಂಟು ಮಾಡಿತು. மனுஷனுக்குள் பாவம் வருவதே ஆனால் நமக்கும் தேவனுக்கும் இடையில் இருக்கிற அந்த சம்பந்தத்தை, அந்த ஐக்கியத்தை அதை பிரித்து விடு. நமக்கும் தேவனுக்கு இருக்கிற அந்த அன்பை பிரித்து விடு. நாம் தேவனுக்கு முன்பாக நேருக்கு நேர் பேச முடியாதபடிக்கு நம்முடைய பாவம் தடைகளாய் அவரையும் நம்மை பிரித்து அவரை பார்க்கும் பொழுது பதுங்கும்படியாய் நம்முடைய பாவங்கள் நம்மை கொண்டு போய்விடும். அல்லேலூயா. அல்லேಲೂಯಾ. ಹಾಗಾದ್ರೆ ಪಾಪ ಮನುಷ್ಯನಲ್ಲಿ ಬರುವಾಗ ನಮಗೂ ದೇವರಿಗೂ ಅಂತರವನ್ನುಂಟು ಮಾಡುತ್ತದೆ. ಎರಡನೇ ಕಾರ್ಯ, ಪಾಪ ಒಬ್ಬ ಮನುಷ್ಯನನ್ನ ಬಿಡದೆ ಹಿಂದಟ್ಟುತ್ತದೆ. ವಾಕ್ಯವನ್ನು ನಾವು ಗಮನಿಸೋಣ. ಅರಣ್ಯಕಾಂಡ 32ನೇ ಅಧ್ಯಾಯ 23ನೇ ವಾಕ್ಯ. ಆದರೆ ನೀವು ಹಾಗೆ ಮಾಡದೆ ಹೋದರೆ ಯೆಹೋವನಿಗೆ ವಿರೋಧವಾಗಿ ಪಾಪ ಮಾಡಿದವರಾಗಿರುವಿರಿ ಮತ್ತು ನಿಮ್ಮ ಪಾಪವು ನಿಮ್ಮನ್ನು ಹಿಡಿಯುವ ತನಕ ನಿಮ್ಮನ್ನು ಹುಡುಕಿಕೊಂಡೇ ಬರುತ್ತದೆ. ಆದಿಕಾಂಡ 4ನೇ ಅಧ್ಯಾಯ 7ನೇ ವಾಕ್ಯವನ್ನು ಓದ್ರಿ. ಒಳ್ಳೆಯ ಕೆಲಸ ಮಾಡಿದರೆ ನಿನ್ನ ತಲೆ ಎತ್ತಲ್ಪಡುವುದು. ಅಲ್ಲದಿದ್ದರೆ ಪಾಪವು ನಿನ್ನನ್ನು ಹಿಡಿಯಬೇಕೆಂದು ಬಾಗಿಲಲ್ಲಿ ಮಲಗಿರುತ್ತದೆ. ಹಲ್ಲೆಲೂಯಾ. ಒಳ್ಳೆಯದನ್ನು ಮಾಡುವವನು ತಲೆ ಎತ್ತಿ ನಡೆಯುತ್ತಾನೆ. ಅಂದರೆ ಪಾಪವಿಲ್ಲದ ಮನುಷ್ಯನು
ದೇವರಿಗೆ ಭಯಪಡುವ ಮನುಷ್ಯನು, ದೇವರಿಗೆ ಪರಿಶುದ್ಧವಾಗಿರುವ ಮನುಷ್ಯನು, ದೇವರನ್ನು ಪ್ರೀತಿಸುವ ಮನುಷ್ಯನು, ದೇವರ ಮಾತಿಗೆ ವಿಧೇಯನಾಗುವ ಮನುಷ್ಯನು ಯಾವಾಗಲೂ ಪಾಪವನ್ನು ಹಗೆ ಮಾಡಿ ಪರಿಶುದ್ಧವನ್ನು ಹೊಂದಿಕೊಂಡು ಯಾವಾಗಲೂ ತಲೆ ಎತ್ತಿ ನಡೆಯುವವನಾಗಿ ಕಾಣಲ್ಪಡುತ್ತಾನೆ. ಸತ್ಯವೇದ ಹೇಳುತ್ತದೆ, ನೀನು ಒಳ್ಳೆಯದನ್ನು ಮಾಡುವುದಾದರೆ ನಿನ್ನ ತಲೆ ಎತ್ತಲ್ಪಡುತ್ತದೆ. ಒಳ್ಳೆಯದನ್ನು ಮಾಡುವ ಮನುಷ್ಯ ತಲೆ ಎತ್ತಿ ನಡೀತಾನೆ. ಪಾಪದಲ್ಲಿರುವ ಮನುಷ್ಯನ ಮನೆಯ ಬಾಗಿಲಲ್ಲಿ ಪಾಪವು ಮಲಗಿರುತ್ತದೆ. ಮೂರನೇದಾಗಿ, ಪಾಪವು ನಮ್ಮೊಳಗೆ ಇದ್ದರೆ ಆ ಪಾಪ ನಮ್ಮನ್ನು ನೆಮ್ಮದಿಯಾಗಿ ಸಮಾಧಾನವಾಗಿ ಬಿಡೋದಿಲ್ಲ. ಆ ಪಾಪವು ಯಾವಾಗಲೂ ತೆರೆಯ ರೀತಿಯಲ್ಲಿ ನಮ್ಮ ಮುಂದೆ ಬಂದು ನಿಲ್ಲುತ್ತಲೇ ಇರುತ್ತದೆ. அல்லேலூயா. பாவ நமக்குள்ள இருப்பதே ஆனா அது எப்போது நமக்கு முன்பாக நிற்கும். அந்த திரையை போல நம்ம பாவம் நமக்கு முன்பாக நிற்கும் பொழுது நாம் சமாதானத்தை இழந்து போயிடுவோம், சந்தோஷத்தை இழந்து போயிடுவோம், நிம்மதியை இழந்து போயிடுவோம். காரணம், இந்த பாவமானது நம்மை அடிக்கடி 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 நமக்கு முன்பாக வந்து நம்ம என்ன செய்வோம், அடிமைத்தனத்தில் கொண்டு போயிடும். ಈ ಪಾಪ ಮೂರನೇದಾಗಿ ಯಾವಾಗಲೂ ತೆರೆಯ ರೀತಿಯಲ್ಲಿ ನಮ್ಮ ಮುಂದೆ ಬರ್ತದೆ. ವಾಕ್ಯವನ್ನು ಕೂಡ ನಾವು ಓದೋಣ. ಕೀರ್ತನೆ 51 3, 4, 5 ವಾಕ್ಯಗಳನ್ನು ಓದಿ. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನಾನು ದ್ರೋಹಿ ಎಂಬುದನ್ನು ದೇವರೇ ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ಹಲ್ಲೆಲೂಯಾ. ಸ್ವಲ್ಪ ಅವನು ರಿವೈಂಡ್ ಮಾಡ್ಬಿಡ್ತಾನೆ. ಏನ್ ರಿವೈಂಡ್ ಮಾಡ್ತಾ ಇದ್ದಾನೆ ಅಂದ್ರೆ, ನಾನು ಒಂದು ವೇಳೆ ಯುದ್ಧಕ್ಕೆ ಹೋಗುವಂತ ಸಮಯದಲ್ಲಿ ನಾನು ಯುದ್ಧಕ್ಕೆ ಹೋಗಿದ್ದರೆ ಇಂಥ ಪಾಪಗಳು ನನ್ನನ್ನು ಮುಟ್ಟುತ್ತಿರಲಿಲ್ಲ, ಇವಳ ಮೇಲೆ ನಾನು ಆಸೆ ಪಡುತ್ತಿರಲಿಲ್ಲ, ಇವಳನ್ನು ನನ್ನ ಹೆಂಡತಿಯಾಗಿ ಮಾಡಿಕೊಳ್ಳುವುದಕ್ಕೆ ನಾನು ಇಷ್ಟಪಡುತ್ತಿರಲಿಲ್ಲ, ಇವಳಿಂದ ಬಂದಂತ ಮಗು ಸಾಯುತ್ತಿರಲಿಲ್ಲ, ಇದು ದೇವರಿಗೆ ಪಾಪ ಎಂಬುದಾಗಿ ಅದು ಆಗುತ್ತಿರಲಿಲ್ಲ. ಆದರೆ ಹೋಗುವಂತ ಸ್ಥಳಕ್ಕೆ ಹೋಗದೆ, ಮಾಡದಂತ ಕೆಲಸ ಮಾಡದೆ, ಆರಾಧಿಸುವ ಸಮಯದಲ್ಲಿ ಆರಾಧಿಸದೆ, ಪ್ರಾರ್ಥನೆ ಮಾಡುವಂತ ಸಮಯದಲ್ಲಿ ಪ್ರಾರ್ಥನೆ ಮಾಡದೆ, ದೇವರ ಆಲಯಕ್ಕೆ ಬರುವ ಸಮಯದಲ್ಲಿ ದೇವರ ಆಲಯಕ್ಕೆ ಬರದೆ, ದೇವರನ್ನು ಸ್ತುತಿ ಮಾಡುವ ಸಮಯದಲ್ಲಿ ಸ್ತುತಿ ಮಾಡದೆ, ಎಲ್ಲೋ ಹೋಗಿ ಹೇಗೋ ಬಂದ ಕಾರಣ ನಾನು ಇವಾಗ ಪಾಪದಲ್ಲಿ ಸಿಕ್ಕಿಕೊಂಡಿದ್ದೇನೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವೀಗನ ಯೋಚನೆ ಮಾಡ್ತಾ ಇದ್ದಾನೆ, ದೇವರೇ ನಾನು ಪಾಪಿ ಎಂಬುದಾಗಿ ನಾನು ಒಪ್ಪಿಕೊಡುತ್ತೇನೆ, ಆದ್ರೆ ನಾನು ಮಾಡಿದ ಪಾಪ ಇದೆಯಲ್ಲ, ಬತ್ಸಬಾಳ ಜೊತೆಯಲ್ಲಿ ಮಾಡಿದಂತ ಪಾಪ, ಅವಳನ್ನು ಅವನ ಗಂಡನನ್ನು ಕೊಂದು ಅವಳನ್ನು ನನ್ನ ಹೆಂಡತಿಯಾಗಿ ಮಾಡಿಕೊಂಡು ಅದರಿಂದ ಹುಟ್ಟಿದಂತ ಮಗು ಸತ್ತು ಹೋದಂತ ಸಂಭವ ಇದೆಯಲ್ಲ, ಇದು ಯಾವಾಗಲೂ ನನ್ನ ಕಣ್ಣ ಮುಂದೆ ಬರ್ತಾನೆ ಇದೆ. ಹಲ್ಲೆಲೂಯಾ. ಅವನ ಪಾಪ ಅರಿಕೆ ಮಾಡ್ತಾ ಇದ್ದಾನೆ. ದಾವೀದನು ಹೇಳ್ತಾ ಇದ್ದಾನೆ, ನಾನು ಮಾಡಿದ ಪಾಪವು ನನ್ನ ಕಣ್ಣಿನ ಮುಂದೆ ತೆರೆಯಾಗಿ ಬರ್ತಾ ಇದೆ. ಹಲ್ಲೆಲೂಯಾ. ಓದಪ್ಪ ವಾಕ್ಯನ, ಅದೇ ವಾಕ್ಯ. ನಾನು ದ್ರೋಹಿ ಎಂದು ನಾನೇ ಒಪ್ಪಿಕೊಂಡಿದ್ದೇನೆ. ನನ್ನ ಪಾಪವು ಯಾವಾಗಲೂ ನನ್ನ ಮುಂದೆ ಇದೆ. ನಿನಗೆ ಕೇವಲ ನಿನಗೆ ತಪ್ಪು ಮಾಡಿದ್ದೇನೆ, ನಿನ್ನ ದೃಷ್ಟಿಗೆ ಕೆಟ್ಟವನಾಗಿದ್ದೇನೆ. ಸಾಕಪ್ಪ. ನಾನು ದೇವರೇ ನಿನಗೆ ಕೇಡು ಮಾಡಿದವನಾಗಿದ್ದೇನೆ, ನಿನ್ನ ದೃಷ್ಟಿಯಲ್ಲಿ ನಾನು ಕೆಟ್ಟವನಾಗಿದ್ದೇನೆ. ಚೆನ್ನಾಗಿ ತಿಳ್ಕೊಳ್ಳಿ ದೇವರ ಮಕ್ಕಳೇ, ಲೋಕದಲ್ಲಿ ಜೀವಿಸುವ ತನಕ ಯಾವಾಗ ಯೇಸು ಸ್ವಾಮಿ ಬರ್ತಾರೆ, ಯಾವಾಗ ಭೂಲೋಕ ಎರಡಾಗುತ್ತೆ, ಯಾವಾಗ ಪರಲೋಕದ ತಂದೆ ಇಳಿತಾನೆ, ಯಾವಾಗ ಅವರೊಟ್ಟಿಗೆ ನಾವು ಹೋಗ್ತೇವೆ ಎಂಬುದಾಗಿ ಯಾರಿಗೂ ಗೊತ್ತಿಲ್ಲ. ಈ ಭೂಲೋಕದಲ್ಲಿ ಇರುವ ತನಕ ಯಾರೊಟ್ಟಿಗೂ ವೈರಾಗ್ಯವಿಲ್ಲದೆ, ಯಾರೊಟ್ಟಿಗೂ ಜಗಳವಿಲ್ಲದೆ, ಯಾರೊಟ್ಟಿಗೂ ಮನಸ್ತಾಪವಿಲ್ಲದೆ, ಯಾರೊಟ್ಟಿಗೂ ಸಮಾಧಾನವಾಗಿ ಜೀವಿಸುವವರಾಗಿ ಕಾಣಲ್ಪಡಬೇಕು. ಒಂದು ವೇಳೆ ದೇವರ ಬರೋಣದಲ್ಲಿ ಎಲ್ಲವೂ ಕೂಡ ನಮ್ಮಲ್ಲಿ ಇರುವುದೇ ಆದರೆ, ನಾವು ಎಂತ ದೊಡ್ಡ ವಿಶ್ವಾಸಿಗಳಾದರೂ ಈ ಲೋಕದಲ್ಲಿ ಕೈ ಬಿಡಲ್ಪಡುತ್ತೇವೆ. ಅಲ್ಲದೆ ಸತ್ತರೆ ನಿನ್ನ ಆ ಒಂದು ಕುற்ற உணர்வு உன்னை பரலோக ராஜ்யத்திற்கு எப்பொழுதும் சேர்க்காது. ನಾಲ್ಕನೇದಾಗಿ, ದೇವರ ಮಕ್ಕಳಲ್ಲಿ
ಇರುವುದೇ ಆದರೆ ಅದು ನಮ್ಮನ್ನು ಅವಮಾನ ಪಡಿಸುತ್ತದೆ. பாவம் நமக்குள்ள இருந்தா பாவம் எல்லாருக்கும் முன்னாடி நம்மை அவமானப்படுத்தும், நம்மை தலைகுனிய வைக்கும், நம்மை வேதனைப்படுத்தும், நம்மை ದುಃಖಪಡಿತು. ಪಾಪವು ಯಾವಾಗಲೂ ಮರೆಯಾಗಿರುವುದಿಲ್ಲ. ಒಂದು ದಿನ ಅದು ಹೊರಗೆ ಬಂದಾಗ, ಒಂದು ದಿನ ಜನರ ಮುಂದೆ ಬಂದಾಗ, ಒಂದು ದಿನ ನಮ್ಮನ್ನು ತೋರಿಸಿಕೊಟ್ಟಾಗ ಪಾಪವು ನಮ್ಮನ್ನು ಎಲ್ಲಾ ಜನರ ಮುಂದೆ ಅವಮಾನ ಪಡಿಸುತ್ತದೆ, ದೇವರಿಗೆ ಅಂತರವನ್ನು ಉಂಟು ಮಾಡುತ್ತದೆ. 2 ಪಾಪವು ನಮ್ಮನ್ನು ಹಿಂದಟ್ಟಿ ಬರ್ತದೆ. 3 ಪಾಪವು ಯಾವಾಗಲೂ ತೆರೆಯ ರೀತಿ ನಮ್ಮ ಮುಂದೆ ಕಾಣುತ್ತದೆ. 4 ಪಾಪವು ನಮ್ಮನ್ನು ಅವಮಾನ ಪಡಿಸುತ್ತದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಜನರ ಮುಂದೆ ನಮ್ಮನ್ನು ಅವಮಾನ ಪಡಿಸುತ್ತದೆ ಪಾಪ. ನಾವು ಪರಿಶುದ್ಧವಾಗಿ ಇರುವುದಾದರೆ, ದೇವರ ವಾಕ್ಯದ ಹಾಗೆ ನಾವು ಪರಿಶುದ್ಧವಾಗಿ ಜೀವಿಸುವುದಾದರೆ ನಾವು ತಲೆ ಎತ್ತಿ ನಡೆಯುವವರಾಗಿ ಕಾಣಲ್ಪಡುತ್ತೇವೆ. ಪಾಪ ಮಾಡುವುದೇ ಆದರೆ, ಪಾಪದ ಕಾರ್ಯಗಳು ನಮ್ಮಲ್ಲಿ ಇರುವುದೇ ಆದರೆ, ಸುಳ್ಳು ಹೇಳುವುದೇ ಆದರೆ, ಕಳ್ಳತನ ಮಾಡುವುದೇ ಆದರೆ, ವ್ಯಭಿಚಾರ ಮಾಡುವುದೇ ಆದರೆ, ಬೇಸಿತನ ಮಾಡುವುದೇ ಆದರೆ, ಹಲ್ಲೆಲೂಯಾ, ಹಲ್ಲೆಲೂಯಾ, ಅದು ಒಂದು ದಿನ ನಮ್ಮನ್ನು ತಲೆ ಬಗ್ಗಿಸುವ ರೀತಿಯಲ್ಲಿ ಅವಮಾನ ಪಡಿಸುತ್ತದೆ. ಜ್ಞಾನೋಕ್ತಿಗಳು 14:34 ಓದ್ರಿ. ಪ್ರಜೆಗೆ ಧರ್ಮವು ಉನ್ನತಿ, ನೋಡಿ, ಪ್ರಜೆಗೆ ಧರ್ಮವು ಉನ್ನತಿ, ಅಧರ್ಮವು ಅವಮಾನ. ಅಧರ್ಮವು ಅವಮಾನ. ನೀತಿಯು ಜನರನ್ನು ಉನ್ನತ ಸ್ಥಾನದಲ್ಲಿ ತರುತ್ತದೆ, ಪಾಪವು எந்த ஜனத்திற்கு ಅವಮಾನತೆ ಉಂಟು பண்ணு. ಹಲ್ಲೆಲೂಯಾ. ಪಾಪವನ್ನು ಬಿಡೋಣ, ಪರಿಶುದ್ಧವಾಗಿ ಜೀವಿಸೋಣ. ಈ ಎಲ್ಲ ಕಾರ್ಯಕ್ಕೆ ನಾವು ಏನು ಮಾಡಬೇಕು ಎಂಬುದನ್ನು ಕುರಿತು ಬರುವ ವಾರದಲ್ಲಿ ದೇವರ ಸಮ್ಮುಖದಲ್ಲಿ ಧ್ಯಾನಿಸೋಣ. ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ದೇವರ ಆಶೀರ್ವದಿಸಲಿ.